ಬಿಗ್ ಬಾಸ್ ಬಗ್ಗೆ ಮೊದಲಿಂದ ಹೇಳ್ಕೊಂಡು ಬರ್ತಾನೇ ಇದ್ದೀನಿ. ಏನೇನಾಗತ್ತೆ, ಏನಾಗ್ತೈತೆ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಾಗ್ಬಿಟ್ಟೈತೆ. ನಾನು ಹೇಳಿದ್ನಲ್ಲ ನಿಮಗೆ, ಕುರಿನ ಕಡಿಯೋದಕ್ಕೆ ಮುಂಚೆ ಚೆನ್ನಾಗಿ ಕೊಬ್ಬಿಸ್ತಾರೆ ಅಂದ್ಬಿಟ್ಟು. ಇವಾಗ ರಕ್ಷಿತಾಗೆ ಯಾವುದು ಕಿಚ್ಚನ ಚಪ್ಪಾಳೆ ಕೊಡಲಿ, ಏನೇ ಕೊಡಲಿ ಅವಳು ಅದೇ ರೀತಿಯೇ ಇರ್ತಾಳೆ. ಮತ್ತು ಗಿಲ್ಲಿನೂ ಅಷ್ಟೇ. ಗಿಲ್ಲಿಗೆ ಯಾರು ಏನೇ ಮಾಡಿದ್ರು ಅವನ ಅಣ್ಣ ಅಂತ ಮೊದಲಿನಿಂದನೂ ಅವನು ಅದೇ ರೀತಿ ಮರ್ಯಾದೆಯಿಂದನೇ ಮಾತಾಡ್ಸ್ಕೊಂಡಿರ್ತಾನೆ. ಅಂದರೆ ಈ ಧ್ರುವಂತದ್ದು ಏನಾಯಿತು ಅಂದರೆ, ಒಂದು ಕಿಚ್ಚನ ಚಪ್ಪಾಳೆಯಿಂದ ಅವನ ರೂಪನೇ ಬದಲಾಗೋಯ್ತು. ಅವನು ನಾನೇ ಗೆಲ್ಲೋದು, ನನ್ನೇ ಗೆಲ್ಲಿಸ್ತಾರೆ, ನಾನು ಬಿಟ್ಟರೆ ಯಾರೂ ಇಲ್ಲ ಅಂತ ಅವನೇ ಅಂದ್ಕೊಂಬಿಟ್ಟ. ನೆನ್ನೆ ಹೇಳಿದ್ನಲ್ಲ 16 ತಲೆ ಕಳಿಸಿದ್ದೀನಿ ಅಂತ, ಏನೇನೋ ಮಾತಾಡ್ದ, ಅವನಿಗೇ ಗೊತ್ತಿಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಹಂಗೆ ಅಷ್ಟೊಂದು ತಲೆಗೆ ಹೋಗ್ಬಿಟ್ಟೈತೆ ಆ ಒಂದು ಕಿಚ್ಚನ ಚಪ್ಪಾಳೆ. ಇದನ್ನೇ ನಾನು ನೆನ್ನೆನೂ ಹೇಳಿದ್ದೆ, ಎಷ್ಟೇ ಮೇಲೋದ್ರೂ ನಮ್ಮತನ ನಾವು ಬಿಟ್ಕೊಡ್ಬಾರ್ದು ಅಂತ ನಾನು ಹೇಳಿದ್ದೆ, ತಲೆ ಬಿಸಿರಬಾರ್ದು ಅಂತ. ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ಏನಕ್ಕೆ ಕೊಟ್ಟಿರೋದು ಧ್ರುವಂತವ್ರಿಗಂದರೆ, ಇವಾಗ ಸುದೀಪ್ ಅವರು ಧ್ರುವಂತದ್ದು ವಿ ಟಿ ರೆಡಿಯಾಗೈತೆ ಅಂತ ಹೇಳಿದ್ರು. ವಿ ಟಿ ಇಷ್ಟು ಬೇಗ ಏನಕ್ಕೆ ರೆಡಿ ಮಾಡ್ತಾರೆ? ಮನೆಗೆ ಹೋಗ್ತಾರಲ್ವಾ, ಅದು ವಿ ಟಿ ಅವ್ರದ್ದು ನೋಡಿಸ್ಬೇಕಲ್ಲ, ಅದಕ್ಕೆ ಅದನ್ನು ರೆಡಿ ಮಾಡಿರ್ತಾರೆ. ನಿಂದು ವಿ ಟಿ ರೆಡಿಯಾಗಿದೆ ಅಂದ್ಬಿಟ್ಟು ನೋಡ್ಕೊಂಬಂದೆ ಅಂತೇಳಿ ಸುದೀಪ್ ಅವ್ರು ಹೇಳಿದ್ರು. ಪಕ್ಕ ಮನೆಗೆ ಹೋಗ್ತಾನೆ, ಅದಕ್ಕೆ ಅವ್ನು ವಿ ಟಿ ರೆಡಿ ಆಗೈತೆ. ಇಷ್ಟು ದಿವಸ ಚಪ್ಪಾಳೆ ಕೊಟ್ಟಿಲ್ವಲ್ಲ, ಇನ್ನು ವಾರದಲ್ಲಿ ಅವನೇನು ಮಾಡಿಲ್ಲ ವಾರಕ್ಕೆ ಚಪ್ಪಾಳೆ ಕೊಡೋದಕ್ಕೆ. ಅದಕ್ಕೆ ಪಾಪ ಇವನಿಗೆ ಚಪ್ಪಾಳೆ ಕೊಡಬೇಕು, ಏನು ಮಾಡೋದಂತ ಪಾಪ ಯೋಚನೆ ಮಾಡಿದ್ರು. ಅದಕ್ಕೇನು ಸೀಸನ್ ಚಪ್ಪಾಳೆ ಅಂದ್ಬಿಟ್ಟು ಕೊಟ್ಬಿಟ್ರು. ಒಂದು ಚಪ್ಪಾಳೆ ಕೊಡೋದಕ್ಕೆ ಇವ್ರು ಏನೇನೋ ಮಾಡಿದ್ರು, ಅದು ಹೊರಗಡೆ ಬೇರೆ ಥರ ತಿರ್ಕೊಂತು. ಈಗ ಮನೆಯಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ ಧ್ರುವಂತ್ ಹೋಗ್ತಾನೆ ಅಂದರೆ. ಸೀಸನ್ ಚಪ್ಪಾಳೆ ಅಂತ ಹೇಳಿದ ತಕ್ಷಣ ಮನೆಯವ್ರು ಏನು ಅಂದ್ಕೊಂಬಿಟ್ರು, ಓ ಧ್ರುವಂತ್ ನಮಗಿಂತ ಚೆನ್ನಾಗಿ ಮಾಡ್ತಾವನೆ ಅಂದ್ಕೊಂಬಿಟ್ರು. ರಘುಬಾಯಿಂದನೂ ಬಂತು. ಕಾವ್ಯ ಕಣ್ಣೀರು ಹಾಕಿದ್ಲು. ಇವನಿಷ್ಟು ಕೆಟ್ಟದಾಗಿ ಇವನು ಹಿಂಗೆಲ್ಲ ಮಾಡಿದ್ರು, ಇವನಿಗೆ ಏನಕ್ಕೆ ಸೀಸನ್ ಚಪ್ಪಾಳೆ ಕೊಟ್ಟರು ಅಂತ ಹೇಳ್ಬಿಟ್ಟು. ನಾವು ಮೊದಲನೇ ಸೀಸನಿಂದ ನೋಡ್ಕೊಂಬರ್ತಾ ಇದ್ದೀವಿ, ಎಂತೆಂಥ ಒಳ್ಳೊಳ್ಳೆ ಆಟಗಾರಿದ್ರು, ಅವ್ರಿಗೆಲ್ಲ ಕೊಡದೇ ಇರೋ ಸೀಸನ್ ಚಪ್ಪಾಳೆ ಇವನಿಗೆ ಬಂದೈತೆ ಅಂದರೆ ಇನ್ನು ನಗಿದಿರ ಏನು ಮಾಡಬೇಕು? ಸುದೀಪ್ ಅವರೆಲ್ಲೋ ಇವನ ಕಡೆ ನಿಂತ್ಕೊಳಕ್ಕೆ ಹೋಗಿ ಅವ್ರ ಹೆಸರು ಕೇಳಿಸ್ಕೊಂಡ್ರು. ಇದರಿಂದ ಇನ್ನೊಂದು ಒಳ್ಳೆಯದೇ ಆಯಿತು. ಯಾಕಂದರೆ ಗಿಲ್ಲಿ ಫ್ಯಾನ್ಸ್ ಹೆಂಗಿದ್ದಾರೆ ಅಂದ್ಬಿಟ್ಟು ಇದರಿಂದ ಪ್ರತಿಯೊಬ್ಬರಿಗೂ ಗೊತ್ತಾಯಿತು. ಮೊದಲಾಗಿದ್ದರೆ ಎಲ್ಲ ಅಶ್ವಿನಿನೇ ಗೆಲ್ಲಿಸ್ತಾರೆ ಅಂತ ಹೇಳ್ತಾಯಿದ್ರು. ಮೊದಲಾಗಿದ್ದರೆ ಅಶ್ವಿನಿ ಗೆಲ್ಲಿಸ್ತಾ ಇದ್ರೇನೋ ಈ ಬಿಗ್ ಬಾಸ್ ಅವರು. ಬರೀ ಒಂದು ಚಪ್ಪಾಳೆಯಿಂದ ಹೊರಗಡೆ ಏನೇನಾಗೈತೆ ಅಂತ ನಾವು ನೋಡಿದ್ದೀವಿ. ಅವ್ರಿಗೂ ಒಂದು ಪಾಠ ಥರ ಆಗಿರುತ್ತೆ ಬಿಗ್ ಬಾಸ್ ಅವ್ರಿಗೆ. ಅಕಸ್ಮಾತ್ ಗಿಲ್ಲಿನ ಬಿಟ್ಟು ಬೇರೆಯವ್ರನ್ನ ಗೆಲ್ಲಿಸಿದ್ರೆ ಏನಾಗ್ಬೋದು ಅಂತ. ನನಗೆ ಟಾಪ್ 2 ಬರಬೇಕಾಗಿರೋದು ಗಿಲ್ಲಿ, ರಕ್ಷಿತಾ. ಬೇರೆಯವರು ಚೆನ್ನಾಗಿ ಆಡಿದ್ದಾರೆ. ಇವ್ರು ಏನೇ ಮಾಡಿದ್ರೂ ಗಿಲ್ಲಿ ಟಾಪ್ 1 ಬಂದೇ ಬರ್ತಾನೆ. ಇನ್ನು ಟಾಪ್ 2 ವೋಟ್ ಪ್ರಕಾರ ತೊಗೊಂಡ್ರೆ ರಕ್ಷಿತಾನೇ ಟಾಪ್ 2 ಬರಬೇಕು. ನೋಡೋಣ ಏನು ಮಾಡ್ತಾರೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.